ಸೂರಣಿಗಿ ಕಟೌಟ್ ದುರಂತದಲ್ಲಿ ಏನು ಮೃತಪಟ್ಟಂತ ಯುವಕರ ಕುಟುಂಬಸ್ಥರಿಗೆ ಇವತ್ತು ಯಶೋಮಾರ್ಗ ಫೌಂಡೇಶನ್ದಿಂದ ಪರಿಹಾರವನ್ನು ವಿತರಣೆ ಮಾಡಲಾಗಿದೆ. ಏನು ಮೃತ ನವೀನ್ ಕುಟುಂಬ ಏನಿದೆ ಆ ಮನೆಯಲ್ಲಿ ನಾನಿದ್ದೀನಿ. ಅವ್ರ ತಂದೆ ತಾಯಿಯನ್ನು ಮಾತಾಡಿಸ್ತಾ ಹೋಗ್ತೀನಿ. ಅವ್ರ ತಂದೆ ಇದ್ದಾರೆ. ಸರ್, ಇವತ್ತು ಯಶೋಮಾರ್ಗದ ಫೌಂಡೇಶನ್ದಿಂದ ನಿಮಗೆ ಪರಿಹಾರ ವಿತರಣೆ ಮಾಡಲಾಗಿದೆ, ಏನು ಹೇಳ್ತಿದ್ರು ಸರ್? ಸರ್ ಏನು ಹೇಳಿದ್ರು ಮಾಡಿ ಹೋಗ್ಯಾರಿ ಸರ. 5 ಲಕ್ಷ ರೂಪಾಯಿ ಏನು ಇದನ್ನು ಮಾಡಿದ್ರಿ. ಮಾಡಿದ್ದೇನು ನಮ್ಗೇನಿದೆ ಅಲ್ರಿ, ನಮ್ಗೇನು ಮಕ್ಕಳೊಂದು ಇದು ಮಗನ ತೊಗೊಂಡು ಇದು ಆಗತ್ತೆ ರೀ. ಅದನ್ನ ರೊಕ್ಕ ತೊಗೊಂಡು ಏನು ಮಾಡಕ್ಕೆ ಸರ್? ನಾನು ರೊಕ್ಕದ್ದು ಏನು ಅವಶ್ಯಕತೆ ಇಲ್ರಿ. ಏನು ಮಾಡ್ಬೇಕು? 5 ಲಕ್ಷ ರೂಪಾಯಿ ಮಾಡಿದ್ರಿ ಇಲ್ಲ ಅನ್ನಗಲ್ರಿ. ನನಗಂತ ಮಗನ ಹೋಗ್ಯಾನ, ನಾವು ಏನು ತಲೆ ಕೆಡ್ಸಿನ ಸರ್. ಅಲ್ಲ, ಅವತ್ತು ದುರಂತ ನಡೆದಂಥ ಸಂದರ್ಭದಲ್ಲಿ ಯಶ್ ಅವ್ರು ಬಂದಿದ್ರು, ನಿಮ್ಗೆ ಸಾಂತ್ವನವನ್ನು ಕೊಟ್ಟು ಹೇಳಿದ್ರು, ಜೊತೆಗೆ ಪರಿಹಾರದ ಬಗ್ಗೆನೂ ನಿಮ್ಗೆ ಭರವಸೆ ಕೊಟ್ಟಿದ್ರು. ಇವತ್ತು ಈಡೇರಿಸಿದ್ದಾರೆ ಅವರು. ಕೊನೆ ಪಕ್ಷ ಕೆಲವೊಂದಿಷ್ಟು ನಿಮ್ಗೆ ಅನುಕೂಲ ಆಗೋ ರೀತಿ ಒಳಗೆ ನಡ್ಕೊಂಡಿದ್ದಾರೆ. ಏನು ಹೇಳ್ತೀರಿ ಇದಕ್ಕೆ? ಆಯ್ತು ಸರ್, ನಡ್ಕಂದ್ರೆ 5 ಲಕ್ಷ ರೂಪಾಯಿ ಮಾಡಿದ್ರಿ. ಏನು ಮಾಡ್ಬೇಕು? 5 ಲಕ್ಷ ರೂಪಾಯಿ ಅಥವಾ ಏನು ಮಾಡ್ಬೇಕು ರೀ ನಾವು? ನಂತ ಮಗ ಎಷ್ಟ ದುಡ್ತಿದ್ರೆ ಎಷ್ಟ ಮಾಡಿದ್ರು ನಮ್ಮ ಸರ. ಅಂಥ ಮಗನ ಹೋಗ್ಬಿಟ್ಟು ನಾವು ಯಾಕೆ ಇದನ್ನ ಆಸೆ ಮಾಡಕೊಂಡ್ರೆ ಸರ? ಎಷ್ಟೆಷ್ಟೋ ನಾವು ಏನೋ ಮಾಡ್ತಿದ್ವಿ. ನನ್ನ ಮಗನ ಕಟ್ಕೊಂಡು ನಾವು ಏನೋ ಮಾಡ್ಬೇಕಂತ ವಿಚಾರ ಮಾಡಿದ್ರು. ಏನೇನು ಅಂಗಡಿ ಇಟ್ಕೋಬೇಕು, ನಮ್ಮ ಅಣ್ಣನ ನಮ್ಮ ತಾಯಿ ತಂದೆ ಸಲಹಬೇಕು ಅಂತ ಎಷ್ಟೇ ವಿಚಾರ ಮಾಡಿದ್ದವು ಸರ್. ಸಲುವಾಗಿ ಹೋಗಿ ಹಿಂಗೆ ಮಾಡ್ಕೊಂಡ್ರೆ ಅವರು ತಾಯಿ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತೇ ಹೋಗ್ತೀನಿ. ಅಮ್ಮ, ಇವತ್ತು ಯಶೋಮಾರ್ಗ ಫೌಂಡೇಶನ್ದಿಂದ ಅಂದರೆ ಯಶ್ ಅವ್ರ ಸ್ನೇಹಿತರು ಬಂದು ನಿಮಗೆ ಪರಿಹಾರ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಇದಕ್ಕೆ? ಏನು ಹೇಳನ್ರಿ ಸರ್, ನಾವು ನನ್ನ ಬಂಗಾರ ಹೋಗಿತ್ರಿ, ಪರಿಹಾರ ಕೊಟ್ಟು ಯಪ್ಪ. ನನ್ನ ಬಂಗಾರದಂತ ಮಗ ಹೋಗ್ಯಾನ ಯಪ್ಪ. ನನ್ನ ಮಗ ಎದ್ದಿದ್ರೆ ನಾವು ಎಣ್ಣೆ ರೊಟ್ಟಿ ತಿಂತಿದ್ವಿ ಯಪ್ಪ. ರೊಕ್ಕ ತಗೊಂಡು ಏನು ಮಾಡನ್ರಿ ನಾವು ಯಪ್ಪ. ನನ್ನ ಮಗ ಎದ್ದರೆ ನಾವು ವಾಪಸ್ ಇದ್ದು ಕಾಲ ಕಳಿತಿದ್ದೀರಿ ಯಪ್ಪ. ಈಗ ನಿಮ್ಮ ಮಗ ಇಲ್ಲ, ಕೊನೆಯ ಗಳಿಗೆಯಲ್ಲಿ ಈ ಥರದ್ದು ದುರಂತ ನಡೆದು ಹೋಗಿಬಿಟ್ಟಿದೆ. ಕೊನೆ ಪಕ್ಷ ಅಟ್ಲೀಸ್ಟ್ ನಿಮಗೆ ಈಗ ನಿಮ್ಮ ಮಗ ಮನೆ ಕಟ್ಟಿಸ್ಬೇಕು, ಇನ್ನೊಂದು ಏನೋ ಮಾಡ್ಬೇಕಂತ ನಿಮ್ಗೆ ಹೇಳಿದ್ದ, ಮಾತು ಕೊಟ್ಟಿದ್ದ, ಅದು ಈಡೇರಿಸಕ್ಕಾಗಲಿಲ್ಲ. ಆದರೆ ಅಟ್ಲೀಸ್ಟ್ ನಿಮ್ಗೆ ಈ ರೀತಿ ಆದರೂ ಪರಿಹಾರ ಧನದಲ್ಲಿ ಯಶ್ ಅವರು ನಿಮ್ಮ ಬಲ ತುಂಬುವಂಥ ಕೆಲಸ ಮಾಡಿದಾರಲ್ಲ ಅಂತ. ಮಾಡ್ಯಾರ್ರಿ, ನಮ್ಮ ಬಲ ತುಂಬ ನಾವೇನು ಮಾಡನ್ರಿ? ರೊಕ್ಕ ತಗೊಂಡು ಮಗನ ನೆನಪಲ್ಲಿ ಕಾಲ ಕಳೀತಾ ಇದ್ರಿ, ಮರೆಯೋಕ್ಕಾಗ್ತಾ ಇಲ್ಲ. ಮರೆಯೋಕ್ಕಾಗ್ತಾ ಇಲ್ಲ ರೀ. ಮಗನ ನೆನಪಿನಲ್ಲಿ ಹೊಟ್ಟೆ ಉರಿಸ್ಕೊಂತವಿ. ಮಗನ ನೆನಪಿನಲ್ಲಿ ಬೆಳತನಕ ನಿದ್ದೆ ಬರೋದಿಲ್ಲ. ಬೆಳತನಕ ಹಂಗೆ ಕುಂದಿರ್ತೇವೆ ಮಗನ ನೆನೆಸ್ಕೊಂಡು. ಮರೆಯೋಕ್ಕಾಗಲ್ತ್ರಿ. ಕನಸು ಕಟ್ಕೊಂಡಿದ್ರಿ, ಮೊಮ್ಮಕ್ಕಳು ತೆಗಿಬೇಕಂದಿದ್ವಿ, ಮಗನ ಮದುವೆ ಮಾಡ್ಬೇಕಂದಿದ್ವಿ. ಮರೆಯೋಕ್ಕಾಗಲ್ತ್ರಿ. ಯಾವಾಗ ಮರಿಬೇಕ್ರಿ ನನ್ನ ಮಗನ್ನ ಯಪ್ಪ? ಅವರು ನವೀನ್ ಅವರ ಸಹೋದರಿಯವರು ಕೂಡ ಇದ್ದಾರೆ ನಮ್ಮ ಜೊತೆಗೆ, ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ಇವತ್ತು ನಿಮಗೆ ಯಶ್ ಅವ್ರ ಸ್ನೇಹಿತರು ಬಂದು ನಿಮಗೆ ಮನೆಗೆ ಬಂದು ಸಾಂತ್ವನ ಹೇಳಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಇದಕ್ಕೆ? ನಿಮ್ಗೆ ಏನು ಹೇಳಿದ್ರು ಅವರು? ಏನು ಹೇಳಿದ್ರಿ, ಬಂದ್ರಿ 5 ಲಕ್ಷ ರೂಪಾಯಿ ಚೆಕ್ ಬರ್ದು ಕೊಟ್ಟು ಹೋದ್ರಿ. ಅವರು 5 ಲಕ್ಷ ರೂಪಾಯಿ ತೊಗೊಂಡು ಏನು ಮಾಡ್ಬೇಕು ಸರ್? ಅಂತ ಮಗನ ಹೋಗ್ಬಿಟ್ಟಾನ. ಅಷ್ಟು ಅವ ಇತ್ತಿದ್ರೆ ಅಷ್ಟು ಏನು ಗಳಿಸ್ತಿದ್ನ ಏನು ನೋಡ್ರಿ ಸರ್. ಏನು ಮಾಡ್ಬೇಕ್ರಿ ಸರ? ನಮ್ಮದು ಅದೃಷ್ಟ ರೀ. ಆದರೂ ಎಸ್ ಅವ್ರ ಋಣಿಯಾಗಿರ್ತೇವ್ರಿ ನಾವು. ಅವ್ರ ಸಲುವಾಗಿ ತಮ್ಮ ಜೀವ ಕಳ್ಕೊಂಡ್ರಿ. ಅದ ಒಂದು ಇದು ರೀ ಸರ. ಏನು ಏನಿಲ್ರಿ, ಎಷ್ಟು ಸೇರ್ನ ಬಂದು ಚೆಕ್ ಬರ್ದು ಇಲ್ಲಮ್ಮ ಚೆನ್ನಾಗಿರಿ ಅಂತಂದು ಹೇಳಿದ್ರಿ. ಏನು ಮಾಡ್ಬೇಕ್ರಿ ಸರ? ನಾವು ಎಷ್ಟು ಅವ್ರು ಬೆಳ್ಬತಂಕ ನಮ್ಗೆ ಎಷ್ಟು ಹೊಟ್ಟೆ ಉರ್ತೈತ್ರಿ. ತಾಯಿ ತಂದೆ ಅವ್ರು ಎಷ್ಟು ಹೊಟ್ಟೆ ಉರಕಿಲ್ರಿ ಸರ್. ಬೆಳ್ಬತಂಕ ನಿದ್ದೆ ಮಾಡಲ್ರಿ. ತಾಯಿ ತಂದೆ ಹಾಸಿಗೆ ಹಿಡಿದು ಬಿಟ್ಟಾರ. ಆದ್ರೂ ಎಸ್ ಅವರು ಋಣಿಯಾಗಿರ್ತೇವ್ರಿ ನಾವು. ಇದಿಷ್ಟು ತಂದೆ ತಾಯಿಗಳು ಸಹೋದರಿ ಹೇಳ್ತಾ ಇರುವಂಥದ್ದು. ಅಂದರೆ ಯಶ್ ಅವ್ರಿಗೆ ಋಣಿಯಾಗಿರ್ತೀವಿ, ಆದರೆ ಹಣ ತೊಗೊಂಡು ಏನು ಮಾಡೋದು, ನನ್ನ ಮಗನೇ ಹೋಗಿಬಿಟ್ಟನೆ, ನನ್ನ ಮಗನೇ ಬಂಗಾರ, ಅವ ಇದ್ರೆ ಇನ್ನೂ ಎಷ್ಟು ಗಳಿಸ್ತಿದ್ನಿ ಏನೋ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೀವಿ, ಎಲ್ಲ ನುಚ್ಚುನೂರು ಆಗಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.